ಎಕ್ಸ್ಲೀಟರ್ ತಾನೆ ಕಾಲ್ಗಳು ನೋಡಿಬೋ ನಿಮ್ಮ ನೀವೆಲ್ಲ ನೋಡ್ತಿದ್ರಲ್ಲಿ ನೋಡಿ ಇದಕ್ಕೆ ಸ್ಮೂತ್ ಅದೇನು ಲಾರಿ ಗೇರ್ ಹಾಕ್ದಂಗೆ ಆಗ್ತಾ ಇದ್ದೀರಾ ಲಾರಿ ಇದೆ ಸ್ಮೂತ್ ಆಗಿ ಬೀಳ್ತಿದ್ದೆ ನೀವು ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇನ್ನು ಇವತ್ತು ಒಂದು ವಿಶೇಷವಾದಂತಹ ದಿನ. ಇವತ್ತು ನಾವು ನಮ್ಮ ಹೊಸ ಮನೆಯ ಬಾಗಿಲನ್ನ ನಿಲ್ಲಿಸ್ತಾ ಇದ್ದೀವಿ. ಹೌದು, ಅದಕ್ಕೆ ಅಂತಲೇ ಪೂಜೆನ ಇಟ್ಕೊಂಡಿದ್ದು. ಅದರಿಂದಾಗಿ ಎಲ್ಲರೂ ರೆಡಿಯಾಗಿ ಮನೇಲೂ ಕೂಡ ಇಲ್ಲಿ ದೀಪನ ಹಚ್ಚಿ ಒಳ್ಳೆಯದಾಗಲಿ ಅಂತ ಕೇಳ್ಕೊತ ಹೊಸ ಮನೆ ಹತ್ರ ಹೊರಡ್ತಾ ಇದ್ದೀವಿ. ಇನ್ನು ಫ್ರೇಮ್ಸ್ ಎಲ್ಲ ಮಾಡಿಸಿ ಸುಮಾರು 1 ತಿಂಗಳು ಹತ್ತತ್ರನೇ ಆಯಿತು. ಇನ್ನು ಧನುರ್ಮಾಸ ಇತ್ತು, ಒಳ್ಳೆ ದಿನಗಳಿಲ್ಲ ಅಂತ ಹೇಳಿ ನಮ್ಮನೆ ಹತ್ರನೇ ಇಟ್ಕೊಂಡಿದ್ದು ಫ್ರೇಮ್ಸ್ ಎಲ್ಲನೂ. ನಿನ್ನೆ ಅಷ್ಟೇ ಎಲ್ಲರೂ ಸೇರಿ ಶಿಫ್ಟ್ ಮಾಡಿದ್ದಾಯಿತು. ಇನ್ನು ಇವತ್ತು ಪೂಜೆ ಇದೆ ಅಂತೇಳಿ ಪೂಜೆನೇ ದಿನ ಗಡಿಬಿಡಿ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಹಿಂದಿನ ದಿನವೇ ಫ್ರೇಮ್ಸ್ ಎಲ್ಲನೂ ಶಿಫ್ಟ್ ಮಾಡಿಸಿದ್ವಿ. ಇನ್ನು ಸೈಟ್ ಹತ್ರ ಹೊಸ ಮನೆ ನೋಡ್ತಾ ಇದ್ದರೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ನನಗಂತೂ ತುಂಬ ನೀಟಾಗಿ ಬಂದಿದೆ ಎಲ್ಲ ಕೆಲಸನೂ. ನಾನು ಒಂದು ಸೈಡ್ ಪ್ಲಾಸ್ಟ್ರಿಂಗ್ ಆಗಿದ್ದಾಗ ಬಂದಿದ್ದೆ ಅಷ್ಟೇ, ಇನ್ನೊಂದು ಸೈಡ್ ಫ್ರಂಟ್ ಪ್ಲಾಸ್ಟ್ರಿಂಗ್ ಮಾಡಿದ್ದಾರೆ. ತುಂಬ ನೀಟಾಗಿ ಬಂದಿದೆ. ನನಗಂತೂ ತುಂಬಾ ಖುಷಿ ಆಯಿತು. ಹಾಗೆಯೇ ಎಲಿವೇಶನು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿದೆ ನೋಡಿ ಎಲಿವೇಶನ್ ಎಲ್ಲನೂ. ನಾವಲ್ಲಿಗೆ ತಲುಪಿದ ಮೇಲೆ ಎಲ್ಲನೂ ರೆಡಿ ಮಾಡ್ತಿದ್ರು ಬಾಗಿಲು ನಿಲ್ಸೋಕ್ಕೆ. ಗ್ರೂ ಎಲ್ಲ ಹೋಲೆಲ್ಲ ಮಾಡಿಕೊಂಡು ಎಲ್ಲ ನೀಟಾಗಿ ಸೆಟ್ ಮಾಡ್ಕೊತಾ ಇದ್ರು. ನನಗೆ ಅಲ್ಲಿ ಸ್ವಲ್ಪ ಟೈಮ್ ವೇಸ್ಟ್ ಆಯಿತು ಅನಿಸ್ತು. ಯಾಕಂದರೆ ನಾವು ಮೊದಲೇ ಇನ್ಫಾರ್ಮ್ ಮಾಡಿದ್ದಿದ್ರೆ ಅವರು ಅಷ್ಟರಲ್ಲಿ ಬಂದು ರೆಡಿ ಮಾಡ್ಕೊತಿದ್ರು ಏನೋ, ಅಲ್ಲಿ ಸ್ವಲ್ಪ ವೆಯ್ಟ್ ಮಾಡೋದಾಯಿತು. ಅಷ್ಟರಲ್ಲಿ ನಾನು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಯಾವುದೇ ಒಂದು ಒಳ್ಳೆ ಕಾರ್ಯನ ಮಾಡಬೇಕಾಗಿರೋದು ನಾವು ಮೊದಲು ಪೂಜೆ ಮಾಡೋದು ಅಂದರೆ ವಿಘ್ನ ವಿನಾಶಕ ನಮ್ಮ ಗಣಪತಿ ದೇವರಿಗೆ ಅಲ್ವಾ. ಯಾವುದೇ ವಿಘ್ನ ಬರದೆ ಎಲ್ಲನೂ ಸುಸೂತ್ರವಾಗಿ ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ಹೇಳ್ತಾ ನಾನು ಕೂಡ ಗಣಪತಿನ ರೆಡಿ ಮಾಡಿಕೊಂಡೆ. ಇನ್ನು ನಾವು ಇಲ್ಲಿ 5 ಅಡಿ ಡೋರ್ನ ಹಾಕ್ತಾ ಇದ್ದೀವಿ. ಅಲ್ಲಿಗೆ 1.5 ಅಡಿ ಗ್ರಿಲ್ ಬಂದಿದೆ. ಹಾಗೆಯೇ ಇನ್ನು 3.5 ಅಡಿಯಷ್ಟು ಓಪನಿಂಗ್ ಇದೆ. ಎಲ್ಲನೂ ಟೀಕ್ ವುಡ್ ಯೂಸ್ ಮಾಡ್ತಾ ಇದ್ದೀವಿ ನಾವು. ಹಾಗೆಯೇ ಈ ಮನೆ ಪ್ಲ್ಯಾನ್ ಹಾಗೆಯೇ ಎಲಿವೇಶನ್ ಬಗ್ಗೆ ಸಾಕಷ್ಟು ಡೀಟೇಲ್ಸ್ನ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಕೊಡ್ತೀನಿ. ಎಲ್ಲನೂ ತುಂಬ ನೀಟಾಗಿ ಬಂದಿದೆ. ಹಾಗೆಯೇ ಯಾರಾದರೂ ಮನೆ ಕಟ್ಟೋರಿದ್ದರೆ ಅವ್ರಿಗೂ ಸ್ವಲ್ಪ ಯೂಸ್ ಆಗ್ಬೋದು, ಹೆಲ್ಪ್ ಆಗ್ಬೋದಲ್ವ. ಅದರಿಂದಾಗಿ ಸ್ಟ್ರಕ್ಚರ್ ಕೆಲಸ ಹೇಗೋ ಮುಗ್ದೋಗುತ್ತೆ, ಆದರೆ ಫಿನಿಷಿಂಗ್ ಕೆಲಸಗಳಿರುತ್ತಲ್ಲ ಅದರಲ್ಲಂತೂ ತುಂಬ ಟೈಮ್ ಹಿಡಿಯುತ್ತೆ. ಹಾಗೆಯೇ ನಾವು ಕೂಡ ತುಂಬ ಸಮಯನ ಕೊಡಬೇಕಾಗುತ್ತೆ. ಯಾಕಂದರೆ ಪ್ರತಿಯೊಂದು ಕೆಲಸನೂ ನಮ್ಮ ಇನ್ವಾಲ್ವ್ಮೆಂಟಲ್ಲೇ ನಡಿಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಏನಾದರೂ ಪ್ರಾಬ್ಲಮ್ ಆಗ್ಬೋದು. ಮತ್ತು ಎಲ್ಲನೂ ಹೊಡೆಯೋದಾಗಿರ್ಬೋದು, ಚೇಂಜ್ ಮಾಡೋದು ಅದೆಲ್ಲ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದರಿಂದಾಗಿ ಯಾವುದೇ ಒಂದು ಫಿನಿಷಿಂಗ್ ಸ್ಟೇಜ್ನಲ್ಲಿ ಯಾವುದೇ ಒಂದು ಕೆಲಸನಾಗಿದ್ರೂ ಅಷ್ಟೇ ನಮ್ಮ ಒಂದು ಅಂಡರಲ್ಲೇ ನಮ್ಮ ಒಂದು ಒಪಿನಿಯನ್ ಮೂಲಕನೇ ಆಗಬೇಕಾಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವಾಗ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ಗಳಾಗಿರ್ಬೋದು, ಪ್ಲಂಬಿಂಗ್ ಯಾವ ಕಡೆ ಹೋಗಬೇಕು ಅನ್ನೋದಾಗಿರ್ಬೋದು, ಪ್ರತಿಯೊಂದೂ ಮುಖ್ಯ ಆಗುತ್ತೆ. ನಾವು ಯಾವತ್ತೂ ಅಷ್ಟೇ ಅವ್ರಿಗೆ ಬಿಟ್ಬಿಡಬಾರ್ದು. ನಮ್ಮ ಇನ್ವಾಲ್ವ್ಮೆಂಟು ತುಂಬಾ ಇರಬೇಕು. ನಾವು ಅಲ್ಲೇ ಇದ್ದು ಈ ರೀತಿಯಾಗಿ ಮಾಡಿ ಅಂತ ಹೇಳಿ ಮಾಡಿಸಿದ್ರೆ ನಮಗೆ ತುಂಬ ಸಮಯನೂ ಉಳ್ಕೊಳ್ಳುತ್ತೆ. ಹಾಗೆಯೇ ಯಾವುದೇ ರೀತಿಯ ರೀವರ್ಕ್ಗಳು ಆಗಲ್ಲ. ಅದು ನಮ್ಮ ಒಂದು ಎಕ್ಸ್ಪೀರಿಯೆನ್ಸ್. ಆಲ್ರೆಡಿ ನಾವು ಒಂದು ಮನೆ ಕಟ್ಟಿರೋದ್ರಿಂದ ಸಾಕಷ್ಟು ನಾವು ಅದನ್ನ ಫೇಸ್ ಮಾಡಿದ್ದೀವಿ. ಅದರಿಂದಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಆ ಮನೆಗೆ ಆ ರೀತಿಯಾಗಿ ಆಗಬಾರ್ದು ಅಂತ ಹೇಳಿ ನಾವಿದ್ದಾಗಲೇ, ನಮ್ಮ ಪ್ರೆಸೆನ್ಸ್ ಇದ್ದಾಗಲೇ ನಾವು ಯಾವಾಗ್ಲೂ ಅದು ಸಾಕಷ್ಟು ಕೆಲಸಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀವಿ. ರೀವರ್ಕ್ ಆದರೆ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ ಅಂದರೆ ಎಷ್ಟು ಸಮಯ ತೊಗೊಂಡಿರ್ತೀವಿ ಅದಕ್ಕಿಂತ ಡಬಲ್ ಟೈಮ್ ವೇಸ್ಟ್ ಆಗುತ್ತೆ. ಅದರಿಂದಾಗಿ ಯಾವುದೇ ಒಂದು ಕೆಲಸ ಆಗಲಿ ಫಿನಿಷಿಂಗ್ ಸ್ಟೇಜ್ನಲ್ಲಿ ನಾವು ತುಂಬ ಕೇರ್ಫುಲ್ಲಾಗಿ ನಮ್ಮ ಫುಲ್ ಟೈಮ್ನ ನಾವು ಆ ಕೆಲಸಕ್ಕೆ ಕೊಡಬೇಕಾಗುತ್ತೆ. ನಾವು ಕೆಲಸಗಳನ್ನ ಮಾಡಿಲ್ಲ ಅಂದ್ರೂ ಒಂದು ರೀತಿಯಾಗಿ ಹೇಳಿ ಮಾಡಿಸೋದಿದೆಯಲ್ಲ ಅದು ತುಂಬ ಮುಖ್ಯ ಆಗುತ್ತೆ. ನನ್ನ ಹಸ್ಬೆಂಡು ಮಾರ್ನಿಂಗ್ ಹೋಗ್ತಾರೆ, ಹಾಗೆಯೇ ಸಂಜೆನೂ ಕೆಲಸದಿಂದ ಬಂದು ಹೋಗ್ತಾರೆ. ಇನ್ನು ಸಂಡೇ ಅಂತೂ ಫುಲ್ ಟೈಮ್ ಅಲ್ಲೇ ಸೈಟ್ ಹೊಸ ಮನೆ ಹತ್ರ ಕೆಲಸ ಮಾಡಿಸ್ಕೊಂಡು ಅಲ್ಲೇ ಇರ್ತಾರೆ. ಯಾಕಂದರೆ ಆವಾಗ ತುಂಬ ಇಂಪಾರ್ಟೆಂಟ್ ಇರೋ ಕೆಲಸಗಳನ್ನ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾವು ಬಾಗಿಲು ನಿಲ್ಲಿಸೋ ಪೂಜೆನ ಸಂಡೇ ಇಟ್ಕೊಂಡಿದ್ದೀವಿ. ಯಾಕಂದರೆ ಅದಕ್ಕೆ ನಾವು ತುಂಬ ಸಮಯನ ಕೊಡಬೇಕಾಗುತ್ತೆ. ಇವಾಗ ನಾವು ಹೇಳಿದ ಟೈಮ್ಗೆ ಎಲ್ಲನೂ ರೆಡಿ ಆಗಲ್ಲ. ಇವಾಗ ನೀವೇ ನೋಡ್ಬೋದು, ನಾವು ಬಂದು ಎಷ್ಟೋ ಹೊತ್ತಾದ್ಮೇಲೆ ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ಹಾಗಾಗಿ ನಾವು ಯಾವಾಗ ಜಾಸ್ತಿ ಟೈಮ್ ಹಿಡಿಯುತ್ತೆ ಆ ಕೆಲಸಗಳನ್ನ ವೀಕೆಂಡ್ಸಲ್ಲಿ ಇಟ್ಕೊಂಡಿರ್ತೀವಿ. ಈ ರೀತಿಯಾಗಿರುತ್ತೆ ನಮ್ಮ ಒಂದು ಪ್ಲ್ಯಾನಿಂಗು. ಅದರಲ್ಲೂ ನನ್ನ ಹಸ್ಬೆಂಡು ಈ ರೀತಿಯಾಗಿ ಮಾಡೋಣ ಅಂತ ಹೇಳಿ ಅವರು ಸರಿ ಅಂತ ಹೇಳಿ ಇಬ್ಬರೂ ಮಾತಾಡಿಕೊಂಡು ಒಂದು
ಪ್ಲ್ಯಾನಿಂಗ್ನ ಮಾಡಿ ಯಾವುದೇ ಒಂದು ಕೆಲಸಗಳನ್ನ ಮಾಡ್ತೀವಿ. ಏನೇ ಆಗಲಿ ಕಿಟಕಿಗಳು ಅದೆಲ್ಲ ಇದ್ರೇ ಅಲ್ವಾ ಒಂದು ಮನೆ ಅನ್ನಿಸ್ಕೊಳ್ಳೋದು. ಈ ಥರ ಮೇಯ್ನ್ ಡೋರ್ನ ನಿಲ್ಲಿಸಿದ ಮೇಲೆ ನಿಜವಾಗ್ಲೂ ಒಂದು ಲುಕ್ ಬಂತು. ಇನ್ನು ಎಲ್ಲರಿಗೂ ಸಿಹಿನ ಹಂಚಿದ್ದಾಯಿತು. ಪೂಜೆ ಎಲ್ಲ ಅಚ್ಚುಕಟ್ಟಾಗಿ ಮುಗೀತು. ಹಾಗೆಯೇ ಎಲ್ಲರೂ ಬಾಯಿ ಸಿಹಿ ಮಾಡಿಕೊಂಡು ಇನ್ನು ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಲೊಕೇಶನ್ ಅಂತೂ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಅಲ್ಲಿಗೆ ಏನಾದರೂ ಹೋಗ್ಬಿಟ್ರೆ ಅಲ್ಲಿಂದ ಬರೋಕ್ಕೆ ಮನಸ್ಸೇ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಪೀಸ್ಫುಲ್ಲಾಗಿದೆ ನಮ್ಮ ಒಂದು ಇವಾಗ ಕನ್ಸ್ಟ್ರಕ್ಷನ್ ಆಗ್ತಾ ಇರೋಂತಹ ಏರಿಯಾ. ಇನ್ನು ನನ್ನ ಹಸ್ಬೆಂಡು ಡ್ರೈವಿಂಗ್ ಮಾಡಲಿ ಅಂತ ಹೇಳಿಬಿಟ್ಟು ಅವ್ರಿಗೆ ತುಂಬ ಇಷ್ಟ ಕಾರ್ ಅಂದರೆ. ಆದರೆ ಡ್ರೈವಿಂಗ್ ಕ್ಲಾಸ್ ಕೂಡ ಹೋಗಿ ಅವ್ರ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಕೂಡ ಇದೆ, ಆದರೆ ಡ್ರೈವಿಂಗ್ ಮಾಡೋಕ್ಕೆ ಬರಲ್ಲ. ನೋಡೋಣ ಬನ್ನಿ ಯಾವ ರೀತಿ ಡ್ರೈವಿಂಗ್ ಮಾಡ್ತಾರೆ ಅಂತ ಹೇಳಿ. ಕ್ಲಚ್ಚು ಬ್ರೇಕು ಎಕ್ಸ್ಲೀಟರ್ ತಾನೆ, ಕ್ಲಚ್ಚು ಮಧ್ಯ ಬ್ರೇಕು ಈ ಕಡೆ ಎಕ್ಸ್ಲೀಟರ್ ಅನ್ರಿ. ಅದೇನ್ ಬಾವ ನೀವು ಏನ್ ಮರ್ತ್ ಬಿಡಕ್ಕೆ ನೀವು ಚಿಕ್ಕ ಮಗ ಓಡಿಸಿ ಎಕ್ಸ್ಲೀಟರ್ ಬ್ರೇಕು ಕ್ಲಚ್ ಕನ ಇದು ಎಕ್ಸ್ಲೀಟರ್, ಅದು ಎಕ್ಸ್ಲೀಟರ್ ಬಾವ. ಎಕ್ಸ್ಲೀಟರ್ ಬ್ರೇಕು ಕ್ಲಚ್ ಇದ್ಯಾಕ ಬಾವ ಅಷ್ಟೇ ಏನು ಸ್ಟಾರ್ಟ್ ಆಯ್ತದೆ. ಬ್ರೇಕ್ ಹಿಡೀರಿ ಬಾವ, ಇದೇಕೆ ಬ್ರೇಕ್ ಇಟ್ಕೊಳ್ಳಿ ಬಾ ಫಸ್ಟ್. ಬ್ರೇಕ್ ಹಿಡೀರಿ ಬಾವ ಫಸ್ಟ್. ಆಯ್ತು ಬ್ರೇಕ್ ಹಿಡೀರಿ, ಬ್ರೇಕ್ ಹಿಡ್ರ ಕ್ಲಚ್ ಚಮ್ಕಿ ಗೇರ್ಗೆ ಹಾಕಿ. ಇದೇನ್ ಲಾರಿಗೆ ಬಾವ ಇಲ್ಲಿ ಬಿಡಿ, ಕೈ ಬಿಡಿ, ಸ್ಮೂತ್ ಆಗಿ ಇಲ್ಲ ನೋಡಿ, ಇಷ್ಟೇ ಸ್ಮೂತು. ಇನ್ನೊಂದ್ಸಲ ಹಾಕಿ ಮೆತ್ಕಾಕೆ ಅಷ್ಟೇ ಸ್ಮೂತ್ ಆಗಿ ಹಾಕಿ ತರ ಕೆಲ್ಸ್ಕೊಡಿ. ಆಫ್ ಕ್ಲಚ್ ಬಿಡಿ, ಎಕ್ಸ್ಲೀಟರ್ ಮೇಲೆ ಕಾಲ್ ಮಡಗಿ. ಬೇಡ ಬೇಡ ಮೂವ್ ಮಾಡಿ, ಕ್ಲಚ್ ಬಿಡಿ, ಬ್ರೇಕ್ ಬಿಡಿ. ಎಕ್ಸ್ಲೀಟರ್ ಮೇಲೆ ಕಾಲಿಡಿ, ಇವಾಗ ಬ್ರೇಕ್ ತೆಗ್ದಿ. ನಿನಗ್ ಗೊತ್ತು ಅದೇ ಕಾಲ ಇಟ್ಟಕ್ಸಲ್ವ ಸಮ್ಮ, ಹಂಗಾರ ಅಪ್ಪ ನಿಲ್ಲಿಸ್ಬಿಟ್ಟು ನೀನ್ ಓಡಿಸು. ಮಾಡಿ ಏನ್ ಮಾಡ್ತಾರೆ ನಿಮ್ ಮನ್ಸಿಗೆ ಬಂದ ಮಾಡಿ. ಇದ್ಯಾಗೋ ನಿಲ್ಸಿರಿ ಓಡಿಸಿ ಗಾಡಿ ಆಫ್ ಆಯ್ತು ಕ್ಲಚ್ ಒತ್ತಿ ನೋಟ್ಲು ಮಾಡ್ಬಿಟ್ಟು ಕ್ಲಚ್ ಒತ್ತಿ. ಈಗ ಕ್ಲಚ್ ಬಿಡಿ, ಅದು ಆಟೋಮೆಟಿಕ್ ಹಂಗೆ ಸ್ಟಾರ್ಟ್ ಆಗೋದು. ಹಾಕಿ ಪಟ್ಟಿಗೆ ಓ ಕ್ಲಚ್ ಒತ್ತಿ ಬಾವ. ಲಾರಿ ಬಿಡಿ 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 ಆಯ್ತು, ಕೈ ಇಡ್ರಿ. ಇಷ್ಟೇ ಸ್ಮೂತ್. ಅದೇನ್ ಲಾರಿ ಗೇರ್ ಹಾಕ್ದಂಗ ಆಗ್ತಾ ಇದ್ರಿ, ಲಾರಿ ಇದೆ ಸ್ಮೂತ್ ಆಗಿ ಬಿದ್ದೈತಿದೆ. ನೀವು ಹಾಕೊಂಡ್ ನೋಡ್ರಿ. ಬ್ರೇಕ್ ಬಿಡಿ ಬಾವ, ಬ್ರೇಕ್ ಬಿಡಿ ಸಾಕು. ಕ್ಲಚ್ ಬ್ರೇಕ್ ಬಿಡಿ, ಗಾಬರಿ ತಗೊಬಿಡಿ. ಆರಾಮ್ ಕೂಲ್ ಬಾವ, ಕೂಲ್ ಆರಾಮಾಗಿ. ಎಕ್ಸ್ಲೀಟರ್ ಮೇಲೆ ಇವಾಗ ಕಾಲ್ ಮಾಡಿ ನಿಧಾನಕ್ಕೆ ಬಿಡಿ, ನಿಧಾನ ಗೊತ್ತಿ. ನಿಧಾನ ನೋಡ್ರಿ. ಎಣ್ಣೆ ಗೇರ್ ಹಾಕಿ ಕ್ಲಚ್ ಹಾಕ್ಬಿಡಿ, ಕ್ಲಚ್ ನಿಧಾನ ನಿಧಾನ ಆರಾಮಾಗಿ. ಲಾರಿ ಬರ್ತದೆ ಅನ್ಬಿಟ್ಟು ಗಾಬರಿ ಬಿಡ್ಬಿಡಿ. ನಿಮ್ ಪಾಡಂಗ್ ನಿಮ್ ಲೆಫ್ಟ್ ಹಾಕಪ್ಪ ಸಮ, ಸೀಟ್ ಬೆಲ್ಟ್ ಹಾಕಪ್ಪ. ಕೀಲಿ ಆಯ್ತಾ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಮಾಡಿ ಬಾವ. ಸ್ಟಾರ್ಟ್ ಆಯ್ತು ಇವಾಗ. ಬ್ರೇಕ್ ಬಿಡಿ ಬಾವ ಸ್ವಲ್ಪ. ಕ್ಲಚ್ ಬಿಡಿ, ಬ್ರೇಕ್ ಬಿಡಿ ಇವಾಗ ನಿಧಾನಕ್ಕೆ. ಅವ್ನು ಬರ್ಲಿ ಓಲಿರಿ. ಇವಾಗ ಬರ್ರಿ, ಇವಾಗ ಹೋಗಿ. ಅಯ್ಯೋ ಅಯ್ಯ, ಹಿಂಗೆ ಓಡಿಸ್ಬೇಕು ನೀವು, ಆವಾಗ್ಲೇ ಕಲಿಯಕ್ಕಾಗೋದು. ಗೇರು ಒಂದ್ಸಲ ಕನ್ಫ್ಯೂಸ್ ಆಗಿದೆ. ಬಟ್ ಅದು ಹೆಂಗೆ ಓಡಿಸ್ಬೇಕು, ಗಾಬರಿ ತಕೊಂಡು ಓಡಿಸ್ಬೇಕು ಫಸ್ಟ್. ಗಾಬರಿ ಬಿಟ್ಟು ಓಡಿಸ್ಬೇಕು ಯಾವತ್ತು ಜೀವನದಲ್ಲಿ. ಗಾಬರಿ ತಗೊಂಡಷ್ಟು ನೀವು ಟೆನ್ಷನ್ ತಗೋತೀರಿ. ಟೆನ್ಷನ್ ಅಲ್ಲಿ ನೀವ್ ಏನ್ ಮಾಡ್ತೀರ ಅನ್ನೋದು ನಿಮ್ಮ ಮೈಂಡ್ಗೆ ನಿಮ್ಗೆ ಗೊತ್ತಿರೋದಿಲ್ಲ. ಗಾಬರಿ ಅನ್ನೋದು ಬಿಟ್ರೆ ಆರಾಮಾಗಿ ಗಾಡಿ ಓಡಿಸ್ತೀರಾ. ನೀವು ಒಯ್ತಾ ಇದ್ದೀರಿ ಅನ್ಬಿಟ್ಟು ಯಾರು ಬರ್ರಿ. ಇದೇನ್ ಬಿಡ್ರಿ ಬಾ, ಇದೇನು ಎಕ್ಸ್ಪೀರಿಯನ್ಸ್ ಡ್ರೈವರ್ಗಿಂತ ರಪ್ನ ಓಡಾಡ್ತಿದ್ದೀರಿ. ಅಲ್ಲ ಓವರ್ಟೇಕ್ ಹೊಡೀರಿ ಅಂದ್ರೆ ನೀವೇನ್ ನೋಡಿದ್ರಿ ಅಂತ ಗೊತ್ತಿರಲಿಲ್ಲ ನಂಗೆ. ಆರಾಮಾಗಿ ಅವ್ನ ಗಾಡಿ ಬರ್ತಿದ್ದಲ್ಲ ಅದಕ್ಕೆ ನಾನು ಆಯ್ತು ಆರಾಮಾಗಿ ಪರವಾಗಿಲ್ಲ. ಕಂಟ್ರೋಲ್ಸ್ ಆರಾಮಾಗಿ ಚೆನ್ನಾಗಿ ಓಡಿಸ್ತೈತೆ ಸಮ್ಮ ಅಪ್ಪ. ಬಾಬಾ ಬೈಕ್ ಆರಾಮಾಗಿ. ಓವರ್ಟೇಕ್ ಕೊಡ್ಕೊ ಬರ್ತಾನಲ್ಲ. ಹಾಕ್ರಿ
ಎಕ್ಸ್ಪೀರಿಯನ್ಸ್ ಡ್ರೈವರ್ ಕೂತವ್ರಿ ರೀ. ಪ್ರಜಿ ಇಲ್ಲದೆ ಹೋಯ್ತು ಮುಂದೆ ನೋಡಿ. ಹೀರೋ ಇಲ್ಲಿ ಪಾಪ ಟ್ರಾಫಿಕ್ ಜಾಮ್ ಮಾಡಾಕ್ತಲ್ಲ ಹೀರೋ. ಒಂದೇ ತರ ಸೌಂಡ್ ಮಾಡ್ಕೊ ಚೆನ್ನಾಗಿ ನಾವು ಹಾಕೊಂಡಿದ್ದೆ ಒಂದೇ ತರ. ಗ್ರೌಂಡ್ ಹತ್ರ ಬಿಟ್ಬಿಡದ ಏನಾರು ಮಾಡಿದ ನಾನು ಕ್ಲಚ್ ನಿಧಾನ ಬಿಡ್ಬೇಕಷ್ಟೇ. ನೋಡಿ ಹೆಂಗ್ ಹೋಯ್ತದ ಗಾಡಿ ಹಿಂಗೆ ಇಲ್ಲಿ ನೋಡಿ ಇಷ್ಟ ಗ್ರಿಪ್ ಬರಬೇಕು. ಇಲ್ಲಿ ನೋಡಿ ಗ್ರಿಪ್ ಏನೋ ಇಲ್ಲಿ ನೋಡಿ ಯಾವಾಗ ಈಗ ಕ್ಲಚ್ ತಗೋಬಿಟ್ಟೆ ಎಕ್ಸಿಲೇಟರ್ ಮೇಲೆ ಕಾಲಿಡೋದು. ಇಲ್ಲಿ ಇಲ್ಲಿ ನೋಡಿಬೋ ಕಾಲ್ಗಳು ನೋಡಿಬೋ ನಿಮ್ಮ ನೀವೆಲ್ಲ ನೋಡ್ತಿದ್ರಿ. ಇಲ್ಲಿ ನೋಡಿ ಇವಾಗ 2ನೇ ಗೇರು ಆರಾಮಾಗಿ ಮೈಂಡ್ ಟೆನ್ಷನ್ ತಗೊಬಿಡ್ಬೋ. ಇಲ್ಲಿ ನೋಡಿ 2ನೇ ಗೇರು ಇಷ್ಟೇ. ಇಲ್ಲಿ ನೋಡಿ ಹೂವ ಹೂವ ಇಲ್ಲಿ ನೋಡಿ ಯಾಕೆ ಏನಾರು ಮಾಡಿದ ನಾನು ಇಷ್ಟೇ ಗಾಡಿ ಓಡಿಸೋದು. ನೀವು ಟೆನ್ಷನ್ ತಗೋತೀರಿ ಆಮೇಲೆ ಡಿಸ್ಟೆನ್ಸ್ ಒಂದು ನೋಡ್ಕೋಬೇಕಷ್ಟೇ. ಇಲ್ಲಿ ನೋಡಿ ಕಾಲ್ ನೋಡಿಬೋ ಏನಾರು ಇದ್ದದ ಇಲ್ಲಿ ಬ್ರೇಕ್ ಹೋಗ್ಬೇಕು ಇಷ್ಟೇ ಹೋಯ್ತಿದೆ ಇಷ್ಟೇ ಗಾಡಿ ಇಷ್ಟೇ. ಅದು ಬಾಬಾ ಯಾವ ಟೈಮ್ಗೆ ಯಾವ ತರ ಕಾಲ್ ಯೂಸ್ ಮಾಡ್ಬೇಕು ಅನ್ನೋದು ನಿಮ್ಮ ಮೈಂಡ್ ನೋಡ್ಕೋಬೇಕಷ್ಟೇ. ಇಲ್ಲಿ ನೋಡಿ ಇಷ್ಟೇ ಬಾಬಾ ನಿಧಾನಕ್ಕೆ. ಇಲ್ಲಿ ನೋಡಿ ಒಂದ್ ಬೆಳ್ಳಲ್ಲಿ ಸ್ಟೇರಿಂಗ್ ತಿರ್ಸ್ಕೊಡ್ಬೋದು ಹಿಂಗೆ. ನೋಡಿ ಆರಾಮಾಗಿ ಕಾಲು ಹ್ಯಾಂಡ್ಲು ನೀವು ಬರೀ ಹೀಗೆ ಅವಾಗವಾಗ ಕಾರ್ನ ಓಡಿಸ್ತಾರೆ. ಬಟ್ ಮರ್ತ್ಕೊತಾರೆ, ಕಂಟಿನ್ಯೂಟಿ ಇಲ್ಲ ಅಂದರೆ ಯಾವುದೇ ಆದರೂ ಅಷ್ಟೇ ಅಲ್ವಾ, ಮರ್ತ್ಕೊತಾರೆ. ಆದರೆ ಓಡಿಸ್ತಾರೆ ಗಾಡಿನ, ಆ ರೀತಿ ಏನಿಲ್ಲ. ತುಂಬ ಸಲ ಕಲ್ತಿದ್ದಾರೆ. ಹಾಗೆಯೇ ಸ್ವಲ್ಪ ದಿನ ಓಡಿಸಿಲ್ಲ ಅಂದರೆ ಸ್ವಲ್ಪ ಮರ್ತ್ಕೊಂಡಂಗಾಗುತ್ತೆ ಅಷ್ಟೇ. ಅದು ಬಿಟ್ಟರೆ ಆರಾಮಾಗಿ ಓಡಿಸ್ತಾರೆ. ಏನು ಲೈಕ್ ಆಮೇಲೆ ಮಿಡಲಲ್ಲಿ ಸ್ಟಾಪ್ ಮಾಡಿಬಿಟ್ರು ಅವ್ರ ಕೈಲಿ ಆಗಲ್ಲ ಅಂದರೆ ಅವ್ರೇನು ಮುಂದೆ ಮೂವ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಬೇರೆಯವ್ರಿಗೂ ತೊಂದರೆ ಆಗಬಾರ್ದು, ಹಾಗೆಯೇ ನಮಗೂ ಅಷ್ಟೇ ಅಲ್ವಾ, ನಮಗೂ ಸೇಫ್ಟಿ ಇರಬೇಕು, ಬೇರೆಯವ್ರಿಗೂ ಸೇಫ್ಟಿ ಇರಬೇಕಂತೇಳಿ ಕ್ರಾಸಿಂಗ್ನಲ್ಲಿ ಸ್ಟಾಪ್ ಮಾಡಿದ್ರು. ಇನ್ನು ನನ್ನ ಬ್ರದರ್ ಓಡಿಸ್ಕೊಂಡಿದ್ದಾಯಿತು. ಅದಾದಮೇಲೆ ಮನೆಗೆ ಹೋಗಿ ಅಲ್ಲಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟು ಗ್ರಾನೈಟ್ ಹಾಗೆ ಟೈಲ್ಸ್ನ ನೋಡೋಣ ಅಂಥೇಳಿ ಒಂದು ಶಾಪ್ಗೆ ಹೋಗಿದ್ವಿ. ಅಲ್ಲಿ ಒಂದಷ್ಟು ಕಲೆಕ್ಷನ್ಸ್ ಇತ್ತು, ನೋಡಿದ್ದೀವಿ. ಇನ್ನೂ ಡಿಸೈಡ್ ಆಗಿಲ್ಲ ಇನ್ನೂ ಎಲ್ಲನೂ. ಆ ಕೆಲಸನೂ ಇವಾಗ ಟೈಲ್ಸ್ ಹಾಗೆ ಮಾರ್ಬಲ್ ಕೆಲಸಗಳು, ಗ್ರಾನೈಟ್ ಕೆಲಸಗಳು ಕೂಡ ಸ್ಟಾರ್ಟ್ ಮಾಡಿಸ್ಬೇಕಾಗಿದೆ. ಅದರಿಂದಾಗಿ ಒಂದಷ್ಟು ಅಂಗಡಿಗೆ ಹೋಗಿ ಎಲ್ಲನೂ ರೇಟ್ ಹಾಗೆಯೇ ಎಲ್ಲ ರೀತಿಯ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾಯಿತು. ನಮಗೆ ಎಲ್ಲಿ ಬೆಸ್ಟ್ ಪ್ರೈಸ್ಗೆ ಸಿಗುತ್ತೆ ಅಲ್ಲಿ ನಾವು ಪರ್ಚೇಸ್ ಮಾಡೋಣ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ. ಮತ್ತು ಸೈಟ್ ಹತ್ರ ಕೂಡ ಬಂದ್ವಿ. ಹಾಗೇ ಒಂಥರ ಅಲ್ಲಿ ಇನ್ನೂ ಏನು ಕೆಲಸಗಳು ನಡೆದಿರುತ್ತೋ ಏನೋ ಅಂತ ಹೇಳಿಬಿಟ್ಟು ಅಲ್ಲಿಗೆ ಮತ್ತೆ ಸೈಟ್ ಹತ್ರ ಬಂದ್ವಿ. ಇನ್ನು ಎಲ್ಲ ಲೇಬರ್ಸ್ಗಳೆಲ್ಲರೂ ಹೊರಟ್ಬಿಟ್ಟಿದ್ರು. ಇನ್ನು ಎಲೆಕ್ಟ್ರಿಷಿಯನ್ಸ್ ಅಷ್ಟೇ ಸ್ವಲ್ಪ ಕೆಲಸಗಳನ್ನ ಮಾಡ್ತಾಯಿದ್ರು. ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ನಾವು ಅಲ್ಲಿ ಎಲ್ಲನೂ ನೋಡಿಕೊಂಡು ಲೇಬರ್ಸ್ ಎಲ್ಲನೂ ನೋಡಿಕೊಂಡು ಕೆಲಸಗಳೆಲ್ಲ ಯಾವ ರೀತಿ ನಡೆದಿದೆ ಅಂತ ನೋಡ್ಕೊಂಡು ಇನ್ನು ಮನೆಗೆ ಹೊರಟಿದ್ದಾಯಿತು. ಇನ್ನು ನನ್ನ ಮಗಳಂತೂ ತುಂಬಾ ಅಲ್ಲಿಗೆ ಹೋದರೆ ಸಾಕು ಮಣ್ಣಲ್ಲಿ ಸಾಕಷ್ಟು ಆಟ ಆಡಿಕೊಂಡು ಎಂಜಾಯ್ನ ಮಾಡ್ತಾಳೆ. ಇದಾಗಿತ್ತು ನಮ್ಮ ಒಂದು ಸಂಡೇ. ಕಂಪ್ಲೀಟ್ ಟೈಮ್ನ ನಾವು ಆ ಮನೆಗೆ ಕೊಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ನಮ್ಮದೇ ಆದಂತಹ ಓನ್ ಕ್ರಿಯೇಟಿವಿಟಿನ ಮಾಡ್ತೀವಿ. ಅದು ಎಲಿವೇಷನ್ ಪರ್ಪಸ್ಗೆ ನಮ್ಮದೇ ಆದಂತಹ ಪ್ಲ್ಯಾನ್ ಇದೆ. ಸೊ ಹಂಗಾಗಿ ಎಲ್ಲ ರೀತಿಯಾದಂತಹ ಸಮಯನ ಕೊಟ್ಟು ನಾವಿಲ್ಲಿ ನಮ್ಮ ಒಂದು ಮನೇನ ಕಟ್ತಾ ಇದ್ದೀವಿ. ತುಂಬಾ ಖುಷಿ ಇದೆ. ನೋಡೋಣ ಯಾವ ರೀತಿ ಬರುತ್ತೆ ಮನೆ ಅಂತ ಹೇಳಿ. ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಗಿದೆ. ಏನೇ ಇದ್ದು ಇನ್ನು ಫೈನಲ್ ಕೆಲಸಗಳು ಮಾತ್ರ ಪೆಂಡಿಂಗ್ ಉಳಿದಿದೆ. ಇದಾಗಿತ್ತು ನನ್ನ ಒಂದು ವ್ಲಾಗ್. ಇದನ್ನು ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಒಂಥರ ನಮ್ಮ ವೀಕೆಂಡ್ಸ್ ಎಲ್ಲನೂ ಈ ಥರ ಕೆಲಸಗಳಿಂದನೇ ಕೂಡಿರುತ್ತೆ. ಒಂಥರ ಹೋಗೋದೇ ಗೊತ್ತಾಗಲ್ಲ, ದಿನಗಳು ಕಳೀತಿರೋದಂತೂ ನಿಜವಾಗ್ಲೂ ಗೊತ್ತೇ ಆಗ್ತಾಯಿಲ್ಲ. ಅಷ್ಟು ಫಾಸ್ಟಾಗಿ ದಿನಗಳು ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ನನ್ನ ಮಗಳು ಯಾವಾಗ ಬಂದ್ರೂ ಅಷ್ಟೇ ಅವಳು ರನ್ನಿಂಗ್ ಮಾಡ್ಕೊಂಡು ಒಂದಷ್ಟು ದೂರ ಮೇಯ್ನ್ ರೋಡ್ವರೆಗೆ ಹೋಗ್ತಾಳೆ. ಅದಾದಮೇಲೆ ನಮ್ಮ ಜೊತೆ ಬರ್ತಾಳೆ. ಯಾಕಂದರೆ ಅವಳು ಅಭ್ಯಾಸ ಆಗಿಬಿಟ್ಟಿದೆ, ಹಂಗಾಗಿ ಅವಳು ಆ ರೀತಿಯಾಗಿ ಮಾಡ್ತಾಳೆ. ಇನ್ನು ಸಾಕಷ್ಟು ಮಣ್ಣಲ್ಲಿ ಆಟಾಡು ಕೈ ಕಾಲು ಹಾಗೆಯೇ ಟೋಪಿ ಏನು ಹಾಕ್ಕೊಂಡಿದ್ಲು, ಟೋಪಿ ಎಲ್ಲನೂ ಮಣ್ಣು ಧೂಳು ಮಾಡ್ಕೊಂಡಿದ್ಲು. ಇದಾಗಿತ್ತು ನಮ್ಮ ಒಂದು ವ್ಲಾಗ್. ಥ್ಯಾಂಕ್ ಯು ಎವ್ರಿವಾನ್.